ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಕಳೆದ 4 ವಿಡಿಯೋಗಳಲ್ಲಿ ನಾವು ಈ SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ SIR ಅಲ್ಲಿ BLO ಅವರು ಯಾವ ರೀತಿಯಾಗಿ ಯಾವ ಕಾರ್ಯವನ್ನ ಮಾಡಬೇಕು ಮತ್ತು ಅವರು ತಮ್ಮ ಆ್ಯಪ್ ಮೂಲಕ ಯಾವ ರೀತಿಯಾಗಿ ಈ SIR ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದ ಮೂಲಕ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಪ್ರಮುಖವಾಗಿ EF ಟ್ರ್ಯಾಕರ್ ಆಗಿರಬಹುದು, EF ಫಿಲ್ ಫಾರ್ಮ್ ಆಗಿರಬಹುದು, ಅಥವಾ ಈಗ ಆನ್ಲೈನ್ ನಲ್ಲಿ ಫಿಲ್ ಮಾಡಿರುವಂತಹದ್ದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಆಗಿರ್ಬೋದು. ಹೀಗೆ ಪ್ರಮುಖವಾಗಿ 4 ರೀತಿಯ ವಿಡಿಯೋಗಳನ್ನ ಆಲ್ರೆಡಿ ನಾನು ಈ ಒಂದು ವಿಡಿಯೋದ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ಈಗ ಅದೇ ಒಂದು ಮುಂದುವರೆದು ಈಗ ಇಂಪಾರ್ಟೆಂಟ್ ಇನ್ನೊಂದು ಆಗಿರುವಂತದ್ದು ಅಂತಂದ್ರೆ, ಇಲ್ಲಿ BLO ಮತ್ತು BLAಗಳು ಒಂದು ಸಭೆಯನ್ನ ನಡೆಸಬೇಕಾಗುತ್ತೆ. ಆ ಸಭೆಗೆ MOM ಅಂತಾರೆ. ಆ ಸಭೆಯಲ್ಲಿ ನಡೆದಂತಹ ನಡಾವಳಿಗಳನ್ನ ನಾವು BLA ಆಪ್ ಮೂಲಕ ನಾವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, BLO ಅವರು ಅದನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅಂದ್ರೆ BLO ಮತ್ತು BLA ಅವರ ಸಭೆ, ಆ ಸಭೆಯಲ್ಲಿ ಏನೇನು ಕ್ರಮಗಳು ನಡೆದು ಅನ್ನುವಂತ ನಡಾವಳಿಯನ್ನ ಬರೆದು ಆ ನಡಾವಳಿಗೆ BLA ಅವರ ಸಹಿ ತೆಗೆದುಕೊಂಡು ಹಾಗೂ BLO ಅವರು ಸೈನ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ಮಾಡ್ಯೂಲ್ ಪ್ರಕಾರ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಇನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಹಾಗಾದ್ರೆ ಆ MOM ಅನ್ನುವಂತಹ ಮಾಡ್ಯೂಲ್ ಅನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ನೀವು ನೋಡಬಹುದು, BLO ಅವರು BLA ಜೊತೆ ಮೀಟಿಂಗ್ ಮಾಡ್ತಾರೆ. ಅದೆಲ್ಲ ನಾವು ಮಾಡ್ಕೊಂಡು ಆದ್ಮೇಲೆ ಅದನ್ನ ಬರೆದು ಅದನ್ನ ಸ್ಕ್ಯಾನ್ ಮಾಡಿದ ಮೇಲೆ ನಾವು ಅದನ್ನ ಅಪ್ಲೋಡ್ ಮಾಡಬೇಕು. ಹಾಗಾದ್ರೆ ಯಾವ ರೀತಿಯಾಗಿ ಅದನ್ನ ನಾವು ಈ ಆಪ್ ನಲ್ಲಿ ಮಾಡ್ಬೇಕು ಅನ್ನೋದನ್ನ ನೋಡೋಣ. ನಿಮ್ಗೆಲ್ಲ ಗೊತ್ತಿರುವಂತೆ ಇಲ್ಲಿ BLO ಅವರು ತಮ್ಮ BLO ಆಪ್ ಮೇಲೆ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಏನ್ ಬರುತ್ತೆ ಅಂದ್ರೆ, ಮೊಬೈಲ್ ನಂಬರ್ ಕೇಳುತ್ತೆ. ಇದು ಆಲ್ರೆಡಿ ಪ್ರತಿಯೊಂದು ಸಲ ತೋರಿಸಿದ್ದೇನೆ. ರಿಕ್ವೆಸ್ಟ್ OTP ಮಾಡ್ತೀರಾ. ರಿಕ್ವೆಸ್ಟ್ ಆದ್ಮೇಲೆ OTP ಬರುತ್ತೆ. OTP ಆದ್ಮೇಲೆ ಅದನ್ನ ವೆರಿಫೈ ಮಾಡ್ತೀರಾ. ವೆರಿಫೈ ಆದ್ಮೇಲೆ ಯಾವ BLO ಆಪ್ ನೀವು ಓಪನ್ ಮಾಡಿದ್ರೆ ಅವರ ಮಾಹಿತಿ ಬರುತ್ತೆ. ಅವರು ತಮ್ಮ ಪಾರ್ಟ್ ನಂಬರ್ ಅನ್ನ ಹಾಕಿ ಇಲ್ಲಿ ಸಬ್ಮಿಟ್ ಮಾಡ್ತಾರೆ. ಅವಾಗ ಮತ್ತೆ ಡಿವೈಸ್ ಕಂಪ್ಯಾಬಿಲಿಟಿ ಚೆಕ್ ಆಗುತ್ತೆ, ರಿಪೋರ್ಟ್ ಬರುತ್ತೆ. ಅದೆಲ್ಲ ಆದ್ಮೇಲೆ ಇಲ್ಲಿ SIR ಅನ್ನುವಂತಹ ಇಂಟೆನ್ಸ್ ರಿವಿಷನ್ ಬರುತ್ತೆ. ಈ SIR ಮೇಲೆ ನಾವು ಆಲ್ರೆಡಿ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ನಿಮ್ಮ ಲ್ಯಾಂಗ್ವೇಜ್ ಕೇಳುತ್ತೆ. ನೀವು ಲ್ಯಾಂಗ್ವೇಜ್ ಅನ್ನ ಹಾಕಿದ ಮೇಲೆ ಈ ರೀತಿಯಾದಂತಹ ಒಂದು ಪಾಪ್ಅಪ್ ಮೆನು ಓಪನ್ ಆಗುತ್ತೆ. ಇಲ್ಲಿ ಹಲವಾರು ಮಾಡ್ಯೂಲ್ಸ್ ಗಳನ್ನ ನಾವು ನೋಡ್ತೀವಿ. ಅದರಲ್ಲಿ EF ಡ್ಯಾಶ್ ಬೋರ್ಡ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ. ಅಂದ್ರೆ ವಿಡಿಯೋದಲ್ಲಿ EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಆಗಿರ್ಬೋದು, ಫಿಲ್ ಎನ್ಯುಮರೇಷನ್ ಫಾರ್ಮ್ ಆಗಿರ್ಬೋದು, ಫಿಲ್ ಫಾರ್ಮ್ಸ್ ಎಪಿಕ್ ಮ್ಯಾಚ್ಡ್ ಎಲೆಕ್ಟರ್ಸ್ ಆಗಿರ್ಬೋದು, ಆಮೇಲೆ ಆನ್ಲೈನ್ ಫಾರ್ಮ್ ಫೈಲ್ಡ್ ಬೈ ಎಲೆಕ್ಟರ್ಸ್ ಅದನ್ನ ಹೇಳಿದ್ದೆ. ಈಗ ನಾವು ಅಪ್ಲೋಡ್ BLO BLA MOM ಅನ್ನುವಂಥದ್ದನ್ನ ಈಗ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಡ್ಯೂಲ್ ನಲ್ಲಿ ನಾವು ಅಪ್ಲೋಡ್ BLO BLA M ಮೇಲೆ ಕ್ಲಿಕ್ ಮಾಡಬೇಕು. ಆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿರುವಂತಹ ಒಂದು ಸೈಟ್ ಅಥವಾ ಡಿಸ್ಪ್ಲೇ ಓಪನ್ ಆಗುತ್ತೆ. ಇದರಲ್ಲಿ ಏನಿದೆ, ಪ್ಲೀಸ್ ಅಪ್ಲೋಡ್ PDF ಆಫ್ BLO BLA MOM. ಅಂದ್ರೆ BLO ಮತ್ತು BLA ಅವರು ಸೇರಿ ಸಭೆಯನ್ನ ತೆಗೆದುಕೊಂಡ ನಡಾವಳಿಯ PDF ಪ್ರತಿಯನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳುತ್ತೇವೆ. ಅಂದಾಗ ಇಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅಂದ್ರೆ, ನಾವು ಆಲ್ರೆಡಿ ಆ ಒಂದು ನಡಾವಳಿಯನ್ನ ಸ್ಕ್ಯಾನ್ ಮಾಡಿ PDF ಫೈಲ್ ಮಾಡಿ ಇಟ್ಕೊಂಡಿರ್ತೀವಿ. ಇಲ್ಲಿ ಚೂಸ್ ಫೈಲ್ ಅಂತ ಬರುತ್ತೆ. ಅಂದ್ರೆ ಇದರಲ್ಲಿ ನೀವು ಇಟ್ಕೊಂಡಿರುವಂತದ್ದು ಫೈಲ್ ಅನ್ನ ಸರ್ಚ್ ಮಾಡಬೇಕು. ಇಲ್ಲಿ ಚೂಸ್ ಫೈಲ್ ಅಂತ ಅಂದಾಗ ಏನಾಗುತ್ತೆ ಅಂತಂದ್ರೆ, ಆ ಫೈಲ್ ಎಲ್ಲಿದೆ, ಯಾವುದು PDF ಅನ್ನೋದನ್ನ ನೋಡುತ್ತೆ. ಚೂಸ್ ಫ್ರಮ್ ಗ್ಯಾಲರಿ ಅಂತ ನಾವು ಇಲ್ಲಿ ಚೆಕ್ ಮಾಡ್ತೀವಿ. ಚೂಸ್ ಫ್ರಮ್ ಗ್ಯಾಲರಿ ಅಂದಾಗ ಇಲ್ಲಿ ಆಡ್ PDF ಚೂಸ್ ಫ್ರಮ್ ಗ್ಯಾಲರಿ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯ ನಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಇದರಲ್ಲಿಯ ನೀವು ಅಪ್ಲೋಡ್ ಮಾಡಬೇಕಾಗಿರುವಂತಹ ಆ MOM ಅನ್ನು ನೋಡಿ ಅದನ್ನ ನಾವು ಸಿಲೆಕ್ಟ್ ಮಾಡಿ, ಅದನ್ನ ಸಿಲೆಕ್ಟ್ ಮಾಡಿದಾಗ ಈ ರೀತಿ ಬರುತ್ತೆ. ಅದರ ಮೇಲೆ ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡಬಹುದು. ಸಬ್ಮಿಟ್ ಅಂತಾನು ಕ್ಲಿಕ್ ಮಾಡಿ ಡೈರೆಕ್ಟ್ ಹೋಗ್ಬೋದು. ಒಂದೊಂದು ಸಾರಿ ನಾವು ಯಾವ್ದು ತಪ್ಪಾಗಿ ಸಿಲೆಕ್ಟ್ ಮಾಡಿದೋ ಇಲ್ವೋ ಅನ್ನೋದನ್ನ ನೋಡ್ಬೇಕಾದ್ರೆ ಆ PDF ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, ನಾವು ಮಾಡಿರುವಂತಹ ಆ ಫೈಲು ಓಪನ್ ಆಗುತ್ತೆ. ಅದನ್ನ ನಾವು ಸರಿಯಾಗಿ ಪರಿಶೀಲಿಸಿ ಸರಿಯಾಗಿ MOM ಅನ್ನೇ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೋಡಿ ಅದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಸಬ್ಮಿಟ್ ಫೈಲ್ ಅಂತ ನಾವು ಸಬ್ಮಿಟ್ ಮಾಡಿದಾಗ MOM ಆಡೆಡ್ ಸಕ್ಸಸ್ಫುಲಿ ಅನ್ನುವಂತಹ ಒಂದು ಪಾಪ್ಅಪ್ ಮೆನು ಬರುತ್ತೆ. ಈಗ ನೀವು ಡಿಸ್ಪ್ಲೇ ಬಂದಾಗ ಅದನ್ನ ಓಕೆ ಅಂತ ಕೊಟ್ರಿ ಅಂದ್ರೆ ಇಲ್ಲಿಗೆ ನಿಮ್ಮ ಸಿಂಪಲ್ ಕೆಲಸ, ಆ MOM ಫಾರ್ಮ್ ಅನ್ನ MOM ಡಾಕ್ಯುಮೆಂಟ್ ಅನ್ನ ನಾವು BLO BLA ಅವರು ಮಾಡಿರುವಂತ MOM ಅನ್ನ ಈ BLO ಅವರ ಆಪ್ ಮೂಲಕ ಸಬ್ಮಿಟ್ ಮಾಡೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇದಿಷ್ಟು ಈ ಒಂದು ಚಿಕ್ಕ ವಿಡಿಯೋಕ್ಕೆ ಸಂಬಂಧಪಟ್ಟಂತದ್ದು. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿಯವರೆಗೆ ನಮಸ್ಕಾರಗಳು.